ನಮ್ಮಿಂದ ಶ್ರಾವ್ಯ ಮದ್ವೆ ಎಲ್ಲಿ ನಿಂತು ಹೋಗುತ್ತೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು. ದೇವ್ರ ದಯೆಯಿಂದ ಎಲ್ಲ ಸರಿ ಹೋಯ್ತು. ದೇವ್ರ ದಯೆಯಿಂದ ಅಲ್ಲ, ಡ್ಯಾಡಿ ದಯೆಯಿಂದ. ಸರಿ ಬಾ, ನೀನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳುವಂತೆ. ಮದ್ವೆ ನಡೆಯೋವರೆಗೂ ನೀನ್ ಹುಷಾರಾಗಿರ್ಬೇಕು, ಸರಿನಾ? ಸರಿ ಮಮ್ಮಿ. ಸರಿ ಬಾ ಕಂದ, ಈಗ ಡ್ರೆಸ್ ಚೇಂಜ್ ಮಾಡ್ಕೋ. ನಿಜವಾಗ್ಲೂ ಆ ರಾಕಿ ದೊಡ್ಡ ಛತ್ರಿನೇ. ನಮ್ ಪ್ಲಾನ್ ಎಲ್ಲ ನಾಶ ಮಾಡ್ಬಿಟ್ಟ. ಹೌದು ಮಮ್ಮಿ, ಈ ಪ್ಲಾನ್ ಕೂಡ ಫೇಲ್ ಆಗೋಯ್ತು. ಯಾವ ಪ್ಲಾನ್ ಸಕ್ಸಸ್ ಆಗಿದೆ ಅಂತ ಪ್ಲಾನ್ ಮಾಡ್ದಾಗ್ಲೆಲ್ಲ ನಾವು ಫೇಲ್ ಆಗ್ತಾನೆ ಇದೀವಿ. ನಮ್ ಹಣೆ ಬರನೇ ಸರಿ ಇಲ್ಲ. ಈ ಸಲ ಅಂತೂ ಸಾವೇ ನನ್ ಕಣ್ಮುಂದೆ ಬಂದಾಗಿತ್ತು. ರಾಕಿ ನನ್ ಬಗ್ಗೆ ಎಲ್ಲಿ ಹೇಳ್ಬಿಡ್ತಾನೋ ಅಂತ ತುಂಬಾ ಭಯ ಆಗೋಗಿತ್ತು. ನಾನು ಅಲ್ಲಿಂದಲೇ ಎಲ್ಲಾದ್ರೂ ಓಡೋಗೋಣ ಅನ್ಕೊಂಡಿದ್ದೆ. ರಾಕಿ ಏನಾದ್ರೂ ಹೇಳಿದಿದ್ರೆ ಅಭಿ ವಸು ರಿಯಾಕ್ಷನ್ ಇನ್ನೊಂಥರ ಇರೋದು. ನಾವು ಸೇಫ್. ಆದಷ್ಟು ಬೇಗ ಇನ್ನೊಂದು ಪ್ಲಾನ್ ಮಾಡ್ಬೇಕು. ಇನ್ನೊಂದ್ ಪ್ಲಾನಾ? ಏನ್ ಸಿಸ್ಟರ್, ಆಗಿರೋದ್ ಸಾಲ್ದ ನಿಮ್ಗೆ? ಏನ್ ನಡೆದ್ರು ಸರಿ, ನಾವು ಪ್ಲಾನ್ ಮಾಡ್ತಾನೆ ಇರ್ಬೇಕು. ಹೇಗಾದ್ರೂ ಮದ್ವೆ ನಿಲ್ಸಿ ಆ ಒಡವೆನ ಪಡ್ಕೋಬೇಕು. ಆಗ್ಲೇ ನಾವಿದ್ರಿಂದ ಆಚೆ ಬರೋದು. ಮೆಹಂದಿ ಫಂಕ್ಷನ್ ಅಲ್ಲಿ ಏನಾದ್ರೂ ಪ್ಲಾನ್ ಮಾಡ್ಬೋದಾ ಮಮ್ಮಿ? ಎಲ್ರು ಸ್ಟಾರ್ಟ್ ಮಾಡಿ. ಲೋ ಮಗ, ನೀನಿರೋ, ನೀವಿಬ್ರು ಸ್ಟಾರ್ಟ್ ಮಾಡಿ. ಏನಾಗಲ್ಲ, ಚೂರೇ ಚೂರ್ ತಗೋ. ಕುಡೀರಿ ಕುಡೀರಿ, ಇನ್ನು ಕುಡೀರಿ. ನೀನು ಕುಡಿ ಮಗ. ಲೋ ಬೇಡ, ಸ್ವಲ್ಪ ಬೇಡವೋ? ಏನಾಗಲ್ಲ ಮಗ. ಏನು ಮಗ, ಕುಡಿ, ಎಣ್ಣೆ ಇಲ್ಲೇ. ಕುಡಿ ಮಗ, ಕುಡಿ 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 ಮಗ. ಅಷ್ಟೇನೇನಿದೆ? ಅಯ್ಯಯ್ಯೋ, ನನ್ ಕಮಲ್ ಕುಡಿತಾ ಇದ್ದಾನಲ್ಲ, ಈಗ ಏನ್ ಮಾಡ್ಲಿ? ಸ್ಮೆಲ್ ಏನ್ ಬರಲ್ಲ. ಏನು ಆಗಲ್ಲ, ಕುಡಿ ಮಗ. ಅದಿ ಆಮ. ಸಾರಿ ಅಪ್ಪ. ಆಂಟಿ, ನೀನ್ ಪಕ್ಕ ಕಮಲ್ ಕಮಲ್. ಓ ಲೋ ಮಗ, ನಿನ್ನ ಆಂಟಿ ಕರಿತಾ ಇದ್ದಾರೋ? ಒಂದ್ ಸ್ವಲ್ಪ ನನ್ ಕಮಲ್ ಕೈಯಾರೆ ಮೆಹಂದಿ ಹಾಕಿಸ್ಕೋಬೇಕು. ಎನ್ನ ಆಂಟಿ? ಆಂಟಿ ಅಂತ ಕರಿಬಾರ್ದು ಅನ್ನಲ್ಲ. ಸಾರಿ ಸುಮಾ. ಯಾಕೆ ಕುಡಿತಾ ಇದೀಯ ಕಮಲ್? ತಪ್ಪಲ್ವಾ? ನಮ್ಮ ಫ್ರೆಂಡ್ ಬ್ಯಾಚುಲರ್ ಪಾರ್ಟಿ ಇದು, ತಪ್ಪಿಲ್ಲೇ. ಹಂಗಂದ್ರೆ ಓಕೆ. ರೆಗ್ಯುಲರ್ ಆಗಿ ಕುಡಿಬಾರ್ದು? ಇಲ್ಲ ಇಲ್ಲ, ಇಪ್ಪ ಹೊರವಾಟಿ ಕುಡಿತೀನಿ. ಏನೋ ಕಮಲ್, ನಿನ್ ಭಾಷೆನೇ ನನ್ಗೆ ಅರ್ಥ ಆಗಲ್ಲ. ನಾನ್ ಬೇಗ ತಮಿಳ್ ಕಲ್ತ್ಕೋಬೇಕು. ಎನ್ನ ಸೊಲ್ರಂಗೆ? ನಾನು ಒಂದ್ ಕೆಲ್ಸದ ಮೇಲೆ ಬಂದೆ. ಎನ್ನ ಕೆಲ್ಸ? ನನಗ್ ನೀನು ನಿನ್ ಕೈಯಾರೆ ಮೆಹಂದಿ ಹಾಕ್ಬೇಕು. ಅಪ್ಪಡಿಯಾ? ಆಯ್ತು. ಥ್ಯಾಂಕ್ ಯು ಕಮಲ್. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಮೆಹಂದಿ ಆರ್ಟಿಸ್ಟ್ ಕೂಡ
ಇಷ್ಟು ಚೆನ್ನಾಗಿ ಹಾಕಲ್ಲ. ಇದು ಫೋಟೋ ತಗೊಂಡು ಫ್ರೇಮ್ ಹಾಕಿಸ್ತೀನಿ. ನಮ್ ಕಮಲ್ ತುಂಬಾ ಒಳ್ಳೆ ಮೆಹಂದಿ ಆರ್ಟಿಸ್ಟ್ ಆಂಟಿ. ತಮಿಳ್ನಾಡಲ್ಲೆಲ್ಲ ಫುಲ್ ಫೇಮಸ್ ಅವನು. ಹೌದಾ? ಅದಕ್ಕೆನಾ ಇಷ್ಟು ಚೆನ್ನಾಗಿ ಮೆಹಂದಿ ಹಾಕಿರೋದು? ಹೌದು ಆಂಟಿ. ಅವರು ಆಂಟಿ ಅಲ್ಲ ಮಗ, ಅವ್ರಿನ್ನು ಸ್ವೀಟ್ 16ನೇ. ಹಾ, ನನ್ ಮನ್ಸನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಕಮಲ್. ಥ್ಯಾಂಕ್ ಯು, ಲವ್ ಯು. ಆಂಟಿ ಅಂತೂ ಖುಷಿಯಿಂದ ತೇಲಾಡ್ತಾ ಇದಾರೆ ಕಣೋ. ಹೌದು, ಆಕಾಶದಲ್ಲಿ ತೇಲಾಡ್ತಾ ಇದ್ದೀನಿ. ಅಲ್ಲ ಮಗ, ಆಂಟಿ ಅಲ್ಲೇ ಸುಮಾ ಅನ್ನು. ನಾನು ನಿನಗ್ ಮಾತ್ರ ಸುಮಾ ಕಮಲ್. சும்மா போயிட்டு இருக்கிறீங்க, ನಿಂತ್ಕೋ. ಇವತ್ತಿಗೆ ಈ ಮೆಹಂದಿ ಸಾಕು ಕಮಲ್. ಅಯ್ಯೋ, ಕೆಳಗ್ ಕೂತ್ಕೋತಿದ್ದೀರಲ್ಲ ರೀ. ನಿಮ್ ಕಾಲು ಕೂಡ ಮೆಹಂದಿ ಹಾಕೋಣ ಅಂತ. ಬೇಡ ರೀ. ನಿಮ್ ಕೈಗಳು ಮಾತ್ರ ಅಲ್ಲ ರೀ, ನಮ್ಮ ಕುಟುಂಬ ನಡೆಸ್ತಾ ಇರೋ ನಿಮ್ಮ ಪಾದಗಳು ಕೂಡ ತುಂಬಾ ಚೆನ್ನಾಗಿರ್ಬೇಕು. ಏನಾಯ್ತು ರೀ ಇವತ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ಆಗಾಗ ಹೆಂಡತಿ ಸೇವೆ ಮಾಡ್ತಾ ಇದ್ರೆ ಒಳ್ಳೇದಾಗತ್ತಂತೆ. ನನಗಿಷ್ಟ ಆಗ್ತಿಲ್ಲ. ನಿಮ್ ಪಾದಗಳಿಗೆ ಮೆಹಂದಿ ಹಾಕುವವರೆಗೂ ನಾನ್ ನಿಮ್ಮನ್ನ ಬಿಡೋ ಮಾತೇ ಇಲ್ಲ. ಕೊಡಿ ಕೊಡಿ ಇಲ್ಲಿ. ಪ್ಲೀಸ್ ರೀ, ನನ್ ಮಾತ್ ಕೇಳಿ. ನನ್ ಬಗ್ಗೆ ನಿಮಗೆ ಗೊತ್ತಲ್ವಾ, ಕೆಲ್ಸ ಪೂರ್ತಿ ಆಗೋವರೆಗೂ ಮಧ್ಯ ನಿಲ್ಸೋದೇ ಇಲ್ಲ, ಚಾನ್ಸೇ ಇಲ್ಲ. ಚಕ್ಕಲ್ಗುಳಿ ಆಗ್ತಿದ್ದೀರಿ. ಸ್ವಲ್ಪ ಹೊತ್ತು ತಡ್ಕೊಳ್ರಿ. ಅಯ್ಯೋ, ನನ್ ಕೈಲಿ ಆಗ್ತಿಲ್ಲ. ಟ್ರೈ ಮಾಡಿ. ನಿಮ್ಮಷ್ಟು ಹಠಮಾರಿನ ನಾನು ಎಲ್ಲೂ ನೋಡಿಲ್ಲ. ಈಗ ತಾನೇ ಒಳ್ಳೆ ಗಂಡ ಅಂತಂದ್ರಿ. ಒಳ್ಳೆಯವ್ರೆ, ಆದ್ರೆ ಹಠಮಾರಿ. ಗೊತ್ತಲ್ಲ, ಸ್ವಲ್ಪ ಹೊತ್ತು ಕೋಪರೇಟ್ ಮಾಡಿ. ಆದ್ರೂ ಇದೆಲ್ಲ ಮದ್ವೆ ಹೆಣ್ಣಿಗ್ ಮಾಡ್ಬೇಕು, ನನಗ್ ಯಾಕೆ? ಯಾಕೆ ಅಂದ್ರೆ ಈ ಮದುವೆ ನಡೀತಾ ಇರೋದೇ ನಿಮ್ಮಿಂದ. ಇರೋ ಒಬ್ಬನೇ ಒಬ್ಬ ಮಗ ಅಪಾಯದಲ್ಲಿ ಇದ್ದಾನೆ ಅಂತಂದ್ರೆ ಯಾವ ತಾಯಿನೂ ತಡ್ಕೊಳ್ಳಲ್ಲ ರೀ. ಆದ್ರೆ ನೀವೆಷ್ಟೋ ಜವಾಬ್ದಾರಿಯಿಂದ ಇದ್ರಿ. ಶ್ರಾವ್ಯನ ನಿಮ್ಮ ಸ್ವಂತ ಮಗಳ ತರ ಅನ್ಕೊಂಡು ನೋವನ್ನೆಲ್ಲ ತಡ್ಕೊಂಡ್ರಿ. ಈ ಕುಟುಂಬದ ಋಣ ನಿಮ್ಮ ಮೇಲೆ ತುಂಬಾ ಇದೆ ಹೊಸೋರೆ. ಈ ಕುಟುಂಬದಲ್ಲಿ ನಾನು ಕೂಡ ಭಾಗಿನೇ ರೀ. ನನಗೂ ಜವಾಬ್ದಾರಿ ಇರುತ್ತೆ. ನಿಮ್ ಜವಾಬ್ದಾರಿನೇ ರಾಕಿ ಕೂಡ ಹಂಚಿದ್ದೀರಾ. ನಿಮಗಿರೋ ಧೈರ್ಯನೇ ತನ್ನ ಅಕ್ಕನ ಮದುವೆಗೋಸ್ಕರ ರಾಕಿನ ಪ್ರಾಣಾಪಾಯದಿಂದ ಆಚೆ ಬರೋ ಹಾಗೆ ಮಾಡಿದೆ. ನೀವು ತುಂಬಾ ಗ್ರೇಟ್ ತಾಯಿ ಕಣ್ರಿ. ನಾನ್ ತಾಳ್ಮೆಯಿಂದ ಇರೋದು, ರಾಕಿ ಧೈರ್ಯವಾಗಿರೋದು ಎಲ್ಲ ನಿಮ್ಮನ್ನ ನೋಡ್ಕೊಂಡೆ ರೀ. ನೀವಿದ್ದೀರಾ ಅನ್ನೋ ನಂಬಿಕೆನೆ ನಮ್ಗೆ ಧೈರ್ಯ ತಂದ್ಕೊಟ್ಟಿದೆ. ನಿಮ್ಗೆ ಹೆಂಡತಿ ಆಗಿರೋದು ನನ್ನ ಅದೃಷ್ಟ ಆದ್ರೆ, ನಿಮ್ಮಂತ ಗ್ರೇಟ್ ತಂದೆ ಸಿಕ್ಕಿರೋದು ರಾಕಿ ಅದೃಷ್ಟ. ನಾವಿಬ್ರು ನಿಮ್ಗೆ ಋಣಿಯಾಗಿರ್ತೀವಿ. ನಮ್ಮ ಮಧ್ಯೆ ಪ್ರೀತಿ ನಂಬಿಕೆ ಬಿಟ್ರೆ ಋಣ ಎಲ್ಲ ಇಲ್ಲ ಹೊಸೋರೆ. ನಾವ್ ಯಾವತ್ತೂ ಹೀಗೆ ಇರಬೇಕು. ಇರ್ತೀವಿ ರೀ. ನಿಂತ್ಕೊಳ್ಳಿ. ಏನಾಯ್ತಮ್ಮ? ಏನ್ ಮಾವ, ನಾವಿಲ್ಲಿ ಊಟ ಮಾಡ್ಬೇಕಾ? ಹೌದು ಸ್ವಾತಿ, ಯಾಕೆ ಇಲ್ಲಿ ಊಟ ಮಾಡಬಾರ್ದಾ? ನಿಮ್ಗೇನು ಅನಿಸ್ತಿಲ್ವಾ ಅತ್ತೆ? ಈ ತರ ತಿನ್ನೋರು ಯಾರ್ ಗೊತ್ತಾ? 3rd ಕ್ಲಾಸ್ ಜನ, ಚೀಪ್ ಜನರು. ಕನಿಷ್ಠ 4 ಟೇಬಲ್ಲು ಕುರ್ಚಿ ಹಾಕಿ ಊಟ ಹಾಕ್ಸೋಕೋ ಗತಿ ಇಲ್ಲ ಇವ್ರಿಗೆ. ಶ್ರೀಮಂತರಿಗೆ ಊಟ ಹೇಗ್ ಬಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದೇ ಇರೋರು ಮದ್ವೆ ಹೇಗ್ ಮಾಡ್ತಾರೆ? ಹೌದು ಬಿಡಿ, ತಪ್ಪು ನಮ್ದೆ. ಎಂತ ಹುಡ್ಗಿನ ಲವ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ದೆ ನನ್ ಮೈದ್ನ ಈ ಶ್ರಾವ್ಯನ್ ಲವ್ ಮಾಡ್ಬಿಟ್ಟಿದ್ದಾನೆ.
ಎಂಥ ಮನೆ ಹುಡುಗಿನ ಸೊಸೆಯ ಕರ್ಕೊಳ್ತಾ ಇದ್ದೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಅತ್ತೆ. ಮಾವ, ಈ ಸಂಬಂಧನ ಒಪ್ಕೊಂಡಿದ್ದೀರಾ, ಇದು ನಮಗಾಗ್ಬೇಕಾದ್ದೆ. ಈ ಅವಮಾನ ಅನುಭವಿಸ್ಲೇಬೇಕು. ಇದನ್ನ ಅವಮಾನ ಅಂತ ನೀವ್ ಯಾಕೆ ಅನ್ಕೋತಿದ್ದೀರಾ? ಹೀಗ್ ತಿನ್ನೋದು ಅವಮಾನ ಅಲ್ದೆ ಇನ್ನೇನು? ಬೇಕಾದ್ರೆ ನಿಮ್ಗೆ ಬೇರೆ ರೂಮಲ್ಲಿ ಅರೇಂಜ್ ಮಾಡ್ತೀವಿ. ಹೇಗ್ ತಿಂದ್ರು ತಿಂದಿದ್ ಹೊಟ್ಟೆಗೆ ಅಲ್ವಾ ಅಮ್ಮ ಸೇರೋದು. ಹೊಟ್ಟೆ ತುಂಬೋದು ಮುಖ್ಯ. ಬಂಗಾರ ತಟ್ಟೆಲ್ ತಿಂತೀವ, ಬಾಳೆ ಎಲೆ ಮೇಲೆ ತಿಂತೀವ ಅನ್ನೋದು ಮುಖ್ಯ ಅಲ್ಲಮ್ಮ. ಸುಮ್ನೆ ಗಲಾಟೆ ಮಾಡ್ಬೇಡ ಸ್ವಾತಿ. ಎಲ್ಲರಿಗೂ ಹಸುವಾಗಿದೆ, ಊಟ ಮಾಡೋಣ. ನೀವೆಲ್ರೂ ಕನ್ವಿನ್ಸ್ ಆದ್ಮೇಲೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ನಿಮ್ ಜೊತೆ ಬಂದ್ಮೇಲೆ ಇದೆಲ್ಲ ತಪ್ಪಿದ್ದಲ್ಲ. ನಡೀರಿ. ನಮ್ ಸ್ವಾತಿ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಅಯ್ಯೋ, ಏನ್ ಮಾತಾಡ್ತಿದ್ದೀರಾ? ಬನ್ನಿ ಎಲ್ರು ಊಟ ಮಾಡೋಣ. ಎಡವಟ್ಟಲ್ಲ ಮಾವ, ತಪ್ಪು ಮಾಡಿದ್ದಾರೆ. ಇವ್ರು ತಪ್ಪ ಮೇಲೆ ತಪ್ಪು ಮಾಡ್ತಾನೇ ಇದ್ದಾರೆ. ಬೇಕು ಅಂತ ನಮಗ್ ಇನ್ಸಲ್ಟ್ ಮಾಡ್ತಿದ್ದಾರೆ. ಅಂದ್ರೆ ಏನಮ್ಮ ನೀನ್ ಹೇಳ್ತಿರೋದು? ನಾವು ಬೇಕು ಅಂತಾನೆ ಉಪ್ಜಾಸ್ತಿ ಹಾಕಿದೀವಾ? ನಿಮ್ ಬಿಹೇವಿಯರ್ ನೋಡ್ತಿದ್ರೆ ಹಾಗೇ ಇದೆ. ನನ್ ಮೈದ್ನ ನಿಮ್ ಮಗಳನ್ನ ಲವ್ ಮಾಡಿದಾನೆ ಅಂತ ನಮ್ಮ ಅತ್ತೆ ಮಾವ ನಿಮ್ ಜೊತೆ ಮರ್ಯಾದೆಯಿಂದ ನಡ್ಕೋತಾ ಇದ್ದಾರೆ. ನಿಮ್ಗಿಷ್ಟ ಬಂದಾಗ ಮಾಡ್ತಿದ್ದೀರಾ? ಹಾಗೇನಿಲ್ಲ. ಏನಿಲ್ಲ, ನೀವ್ ಮೊದ್ಲಿಂದಾನು ಹಾಗೆ ಮಾಡ್ತಿದ್ದೀರಾ. ಈ ಮದ್ವೆನೇ ನಿಮ್ಗಿಷ್ಟ ಇಲ್ಲ ಅನ್ನೋ ಹಾಗೆ ನಡ್ಕೋತಿದ್ದೀರಾ. ಹಾಗ್ ನಡ್ಕೋತಿರೋದು ನೀವು. ಪ್ರತಿಯೊಂದಕ್ಕೂ ಕೊಂಗ್ ತೆಗಿತಾನೆ ಇದ್ದೀರಾ, ಜಗಳ ಮಾಡ್ತಿದ್ದೀರಾ. ಸುಮ್ನಿರಿ ಅದಕ್ಕೆ, ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಕೇಳಿಸ್ಕೊಂಡ್ರ ಅಜ್ಜಿ? ನೋಡಿ ಇವ್ರು ಹೇಗ್ ಮಾತಾಡ್ತಿದ್ದಾರೆ. ನಾವೇ ಏನೋ ಇವ್ರ ಹಿಂದ್ ಬಿದ್ದಿರೋ ಹಾಗೆ ಕೇವಲವಾಗಿ ನೋಡ್ತಿದ್ದಾರೆ. ಅಪಾರ್ಥ ಮಾಡ್ಕೋಬೇಡಿ, ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು. ಗೊತ್ತಿಲ್ದೆ ಅಲ್ಲ, ಬೇಕಂತಾನೆ ಹೇಳ್ತಿದ್ದಾರೆ. ಬೇಕು ಅಂತ ಖಂಡಿತವಾಗ್ಲೂ ನಾವು ಮಾಡಿಲ್ಲ. ಇದು ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ. ಇದು ಮಿಸ್ಟೇಕಾ? ಹೆಸರಿಗೆ ಮಾತ್ರ ದೊಡ್ಡ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಜಂಬ ಕೊಚ್ಕೋತೀರಾ. ಟೇಸ್ಟಿ ಕೇಟರರ್ಸ್ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಕೋತೀರಾ. ಇದೇನಾ ನಿಮ್ ಆರ್ಗನೈಸೇಷನ್? ಇದೇನಾ ನಿಮ್ ಕೇಟರಿಂಗ್? ಯಾಕೆ ಹೀಗೆ ಕೋಪ ಮಾಡ್ಕೋತಿದ್ದೀರಾ? ನಮಗ್ 2 ನಿಮಿಷ ಟೈಮ್ ಕೊಡಿ, ಎಲ್ಲ ಸರಿ ಮಾಡ್ತೀವಿ. ಯಾಕೆ ಬಸ್ ಅವ್ರನ್ನ ಬೇಡ್ಕೊಂತ ಇದ್ಯಾ? ಅವ್ರಿಗಿಷ್ಟ ಇಲ್ಲ ಅಂದ್ರೆ ಹೊರಟೋಗೋಕ್ ಹೇಳು. ಈ ಮದ್ವೆ ನಿಂತೋದ್ರೆ ಇನ್ನೊಂದ್ ಮದ್ವೆ. ಸ್ವಲ್ಪ ಸುಮ್ಮನಿರ್ತೀರಾ? ಇನ್ನೊಂದು ಮಾತು ಆಚೆ ಬಂದ್ರು ಇಲ್ಲಿ ನಾವು ಮದುವೆ ಮಾಡಕ್ಕಂತ ಬಂದಿರೋದು, ಹಾಳು ಮಾಡೋದಕ್ಕಲ್ಲ. ಎಲ್ಲರೂ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಹೊಸೋರೆ, ಎಲ್ಲ ಅಡ್ಗೆಯಲ್ಲೂ ಉಪ್ಪು ತುಂಬಾನೇ ಜಾಸ್ತಿ ಇದೆ ರೀ. ಆಗ್ಲೇ ನಾವು ಚೆಕ್ ಮಾಡಿದಾಗ ಎಲ್ಲ ರುಚಿಯಾಗಿ ಇತ್ತಲ್ವ ಬಸ್ಸು? ಯಾರೋ ಬೇಕು ಅಂತ ಅಡ್ಗೆ ಹಾಳು ಮಾಡಿರೋ ಹಾಗಿದೆ. ನಿನ್ ಕೈಯಲ್ಲಿ ರಾಹುಲ್ ಅಂತ ಬರ್ತಿದ್ಯಲ್ಲ ಶ್ರಾವ್ಯ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ನಿನಗೆ
ನಿನಗೆ ಮೆಹಂದಿ ಹಾಕಿದ್ಯಾರು? ಆ ಮೆಹಂದಿ ಆರ್ಟಿಸ್ಟೇ ಹಾಕಿದ್ದು. ಅವಳಿಗೆ ರಾಹುಲ್ ಬಗ್ಗೆ ಹೇಗ್ ಗೊತ್ತು? ನಮ್ನ ಬಿಟ್ಟು ರಾಹುಲ್ ಬಗ್ಗೆ ಯಾರಿಗೋ ಗೊತ್ತಿದೆ ಅನ್ಸ್ತಿದೆ ಚಿಕ್ಕಮ್ಮ. ಯಾರಾದ್ರೂ ನನ್ ಕೈ ನೋಡಿದ್ರೆ. ಏನು ಟೆನ್ಷನ್ ಮಾಡ್ಕೋಬೇಡ, ನಾನ್ ಮ್ಯಾನೇಜ್ ಮಾಡ್ತೀನಿ. 1 ನಿಮಿಷ ಇರು. ಕೈ ತೋರ್ಸು. ರಾಕಿನ ಕಿಡ್ನಾಪ್ ಮಾಡಿಸಿ ಒಡವೆ ಕೇಳಿದ್ರೆ ಹಿಂದೆನೂ ನಿಮ್ಮ ಕೈವಾಡನೇ ಇದೆ ಅಂತ ನನಗೆ ಡೌಟ್ ಬರ್ತಿದೆ. ಏನಕ್ಕ? ರಾಕಿ ಕಿಡ್ನಾಪ್ ಆಗಿದ್ನಾ? ಯಾವಾಗಕ್ಕ? ನಾಟಕ ಮಾಡ್ಬೇಡ ಅಂತ ಈಗಷ್ಟೇ ಹೇಳಿದ್ದೀನಿ. ನೀನು ಮಾತಾಡ್ತಿದ್ರೇನೆ ಅಸಹ್ಯ ಅನ್ನಿಸ್ತಿದೆ. ಇದೆಲ್ಲ ಆ ಒಡವೆಗೋಸ್ಕರ ತಾನೆ? ಅದನ್ನ ಮಾರಿ ಅಮೆರಿಕಾಕ್ ಹೋಗ್ಬೇಕು ಅಂತನಾ? ಶ್ರಾವ್ಯನ್ಗೂ ನಿನ್ಗೂ ಏಜ್ ಗ್ಯಾಪ್ ಇಲ್ದೆ ಹೋದ್ರು ಅವಳು ನಿನಗೆ ಮಗಳಾಗ್ಬೇಕು. ಪಾಪ ಆ ಹುಡ್ಗಿ ಪ್ರೀತಿಸಿ ಮದ್ವೆ ಆಗ್ತಿದ್ದಾರೆ. ನಿನ್ ಸ್ವಾರ್ಥಕ್ಕೋಸ್ಕರ ಅವಳ ಮದ್ವೆನೇ ನಿಲ್ಲಿಸ್ಬೇಕು ಅನ್ಕೋತಿದ್ಯಾ ಅಂದ್ರೆ? ಅಲ್ಲ, ನೀನು ಒಬ್ಳು ಹೆಣ್ಣ. ನೀನಿಷ್ಟೆಲ್ಲ ಮಾಡಿದ್ರು ನಾನ್ ಯಾಕೆ ಸೈಲೆಂಟ್ ಆಗಿದ್ದೀನಿ ಗೊತ್ತಾ? ಗಂಡಿನ ಕಡೆಯವ್ರ ಮುಂದೆ ನಮ್ ಮರ್ಯಾದೆ ಹೋಗ್ಬಾರ್ದು ಅಂತ. ನಿನ್ನೂ ನಿಮ್ಮಮ್ಮನ್ನೂ ಈ ಮನೆಯಿಂದ ಆಚೆ ಹಾಕಕ್ಕೆ ನನಗೆ 1 ಕ್ಷಣನೂ ಬೇಕಾಗಿಲ್ಲ. ಯಾಕೆ ಸುಮ್ನೆ ಇದೀನಿ ಅಂತ ಗೊತ್ತಾ? ಈ ಮದ್ವೆಲಿ ಮನೆಯವರೆಲ್ಲರೂ ಇರ್ಲಿ ಅಂತ. ಶ್ರಾವ್ಯನ ಸಂತೋಷವಾಗಿ ಅತ್ತೆ ಮನೆಗೆ ಕಳಿಸ್ಕೊಡ್ಬೇಕು ಅಂತ. ಇದನ್ನ ಅರ್ಥ ಮಾಡ್ಕೊಳ್ದೆ ನಿಮಗಿಷ್ಟ ಬಂದಂಗ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಹಾರಿಕಾ, ನಿಮ್ಮಿ ಹುಚ್ಚು ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ಈ ಮದ್ವೆ ನಡೀಲೇಬೇಕು. ಮತ್ತೆ ಇಂಥ ಕೆಲ್ಸ ಮಾಡಿದ್ರೆ ನೀನು ಅಮೆರಿಕಾಗ್ ಹೋಗ್ಬೇಕು ಅಂತಿದ್ಯಲ್ಲ, ನೀನು ಬೆಂಗಳೂರನ್ನು ದಾಟಕ್ಕಾಗಲ್ಲ. ನನ್ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಿದೆ. ಶ್ರಾವ್ಯ ಮದ್ವೆಗೇನಾದ್ರೂ ಅಡ್ಡ ಬಂದ್ರೆ ನೀವು ಅಮ್ಮ ಮಗಳಿಬ್ರನ್ನೂ ಸಾಯಿಸೋದಕ್ಕೂ ಕೂಡ ನಾನ್ ಹಿಂದೆ ಮುಂದೆ ನೋಡಲ್ಲ. ಮೈಂಡ್ ಇಟ್. ಎಲ್ಲರಿಗೂ ವಣಕ್ಕಂ, ಗುಡ್ ಈವ್ನಿಂಗ್ ಆಲ್. ಸಂಗೀತದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಹುಡುಗ ಹುಡುಗಿ ಹಾಗೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. 1 ಮಿನಿಟ್ ಕಮಲ್. ಹೆಣ್ಣಿನ ಕಡೆಯವ್ರಿಗೆ ಒಂದ್ ಮಾತು ಹೇಳ್ಬೇಕಿತ್ತು. ಆಗ್ಲೇ ಮತ್ತೆ ಅಡ್ಗೆ ಮಾಡ್ಕೊಟ್ಟು ನಮ್ಗೆಲ್ಲ ಚೆನ್ನಾಗೇ ತಿನ್ಸಿದ್ರು. ಆದ್ರೆ ತಾಂಬೂಲ ಮಾತ್ರ ಕೊಟ್ಟಿಲ್ಲ. ಇದೇನಾ ನಿಮ್ ಸಂಪ್ರದಾಯ? ಇದೇನಾ ನಿಮ್ ಆಚಾರ? ಇದೇನೆ ನೀನ್ ಯಾವಾಗ್ಲೋ ಊಟ ಮಾಡಿ ಈಗ ತಾಂಬೂಲ ಕೇಳ್ತಾ ಇದ್ಯಾ? ಯಾವಾಗ ತಾಂಬೂಲ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ ಅಜ್ಜಿ. ಕೊನೆಗೆ ನಾನೇ ಬಾಯ್ಬಿಟ್ ಕೇಳ್ಬೇಕಾಗ್ ಬಂತು. ತಾಂಬೂಲ ತರಿಸಿಲ್ವೇನು ಅಭಿ? ಡ್ಯಾಡಿ ಇದೆ. ಮತ್ತೆ ಯಾಕೆ ಕೊಟ್ಟಿಲ್ಲ? ಯಾಕೆ ವಸು? ಮರ್ತೋಯ್ತು ಅತ್ತೆ. ಮರ್ತೋಗು ಅಂತ ಅಡಾವಡೆ ಕೆಲ್ಸ ನೀವೇನ್ ಮಾಡ್ತಿರೋದು? ಈ ಮದ್ವೆನ ಏನ್ ಗ್ರ್ಯಾಂಡ್ ಆಗಿ ಮಾಡ್ತಿಲ್ವಲ್ಲ? ಈಗ್ಲೇ ತಾಂಬೂಲ ತರಿಸ್ತೀನಿ. ಈಗ ತರಿಸ್ತೀರಾ? ಅಂದ್ರೆ ರೆಡಿ ಆಗಿಲ್ವಾ? ಈಗ ತಾಂಬೂಲ ತರಿಸದೇ ಇದ್ರೆ ಏನ್ ನಷ್ಟ ಆಗುತ್ತಮ್ಮ? ಮೊದ್ಲು ಸಂಗೀತ್ ಶುರು ಆಗ್ಲಿ ಬಿಡು ಸ್ವಾತಿ. ತಾಂಬೂಲ ರೆಡಿ ಆಗಿದೆ ಕಣ್ರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ನೀವ್ ಇಲ್ಲೇ ಇರಿ ಭಾವ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸ್ಟೋರ್ ರೂಮ್ ಅಲ್ಲಿ ಇದೆ. ಅದಕ್ಕೆ ಎಲ್ಲ ಅಲ್ಲಿದೆ ತಾನೆ? ಇವರಿಗೆ ಮರುವಿನ ಖಾಯಿಲಿನ ಇಲ್ಲ ಅಹಂಕಾರನ ಗ್ರಾನಿ? ಎಲ್ಲ ನಾವೇ ನೆನಪು ಮಾಡ್ತಾ ಇದೀವಿ. ಪಾಪ ಗಾಬರಿ ಮಾಡಿಸ್ಬೇಡ ಕಣೆ, ಒಳ್ಳೆ ಊಟ ಹಾಕಿದಾರಲ್ವಾ, ಹೊಟ್ಟೆ ತುಂಬಿದೆ ತಾನೆ. ಸುಮ್ನೆ ಯಾಕೆ ಜಗಳ ತೆಗಿತೀಯಾ? ಕೊಡ್ತಾರೆ ತಡ್ಕೋ. ನಾವು ಗಂಡಿನ ಕಡೆಯವ್ರ ಅಜ್ಜಿ,
ನಮಗ್ ಬೇಕಾಗಿರೋದನ್ನ ಕೇಳಿ ತಗೋಬೇಕು, ಅದು ನಮ್ ಹಕ್ಕು. ಹಾಗಂತ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ತೆಗೆದು ಚೆನ್ನಾಗಿರಲ್ಲ ಕಣೆ. ಇವರಿಗೆಲ್ಲ ಹೀಗೆ ಮಾಡ್ಬೇಕು. ಏ ಕಮಲ್, ಈಗ ನೀನ್ ಸ್ಟಾರ್ಟ್ ಮಾಡ್ಕೋ. ನನ್ ಕಮಲ್ನ ಅಂತ ಕರೀತಾಳಲ್ಲ, ನಾಳೆ ನಮ್ಮ ಮದ್ವೆ ಆದ್ಮೇಲೆ ಇಳ್ಕೊಂಡ್ ಗತಿ ಕಾಣಿಸ್ಬೇಕು. ಸಾರಿ ಫಾರ್ ಇಂಟ್ರಪ್ಷನ್. ಇಂಗ ಬಾಲ್ ಅಲ್ಲಿ ಎಲ್ಲಾ ಕಪಲ್ ಹೆಸರಿದೆ. ನಮ್ಮಿಬ್ಬರ ಹೆಸರು ಬರ್ದಿದ್ಯಾ ಕಮಲ್? ಈ ಬಾಲ್ ನಿಂದ ಒಂದೊಂದು ಚೀಟಿ ತೆಗಿತೀನಿ. ಯಾವ ಜೋಡಿ ಹೆಸರು ಬರುತ್ತೋ ಆ ಜೋಡಿ ಇಲ್ಲಿ ಬಂದು ಡ್ಯಾನ್ಸ್ ಮಾಡಬೇಕು. ವಸು ಅತ್ಗೆ ಪಕ್ಕಾ ಪಾಯ್ಸನ್ ಪಾನ್ ತಿಂದಿಲ್ಲ. ಇಲ್ಲ, ನಿಮ್ಮ ಮಮ್ಮಿ ತಂದಿರೋ ಪಾಯ್ಸನ್ ಫೇಕ್ ಆಗಿರತ್ತೆ. ನಮ್ಮ ಮಮ್ಮಿ ಯಾವ ಕೆಲ್ಸನೂ ಕರೆಕ್ಟಾಗಿ ಮಾಡಲ್ಲ. ಎಕ್ಸ್ಪೈರ್ ಆಗಿರೋ ಪಾಯ್ಸನ್ ತಂದಿದ್ದಾರೆ ಅನ್ಸುತ್ತೆ. ಹೋಗಿ ನಿಮ್ಮ ಅಮ್ಮನ್ ಕೇಳು ಏನ್ ತಂದಿದ್ದಾರೆ ಅಂತ. ನೆಲ್ಲ ನೆಲ್ಲ ಡ್ಯಾನ್ಸ್. ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್. ರಾಕಿ, ಅಜ್ಜಿ ಹತ್ರ ಹೇಳ್ಬಿಟ್ಯಾ? ಎಲ್ಲ ಹೇಳ್ಬಿಟ್ಟೆ ಮಮ್ಮಿ. ಸಂಗೀತ ಆಗೋವರೆಗೂ ಸುಮ್ನೆ ಇರು ಅನ್ನಲ್ಲ. ಛೇ, ನಾವ್ ಏನ್ ಮಾಡಿದ್ರು ರಿವರ್ಸ್ ಆಗ್ತಿದ್ಯಲ್ಲ ಬೇಬಿ. ನಮ್ ಲಕ್ ಸರಿ ಇಲ್ವಾ ಅಥವಾ ಅವ್ರ ಟೈಮ್ ಚೆನ್ನಾಗಿದ್ಯಾ? ಚೆನ್ನಾಗ್ ಪ್ಲಾನ್ ಮಾಡಿ ಪಾನಲ್ಲಿ ವಿಷ ಬೆರೆಸಿದ್ರೆ ವಸು ಅದನ್ನ ತಿಂದು ಏನೂ ಆಗಿಲ್ಲ. ಅಟ್ಲೀಸ್ಟ್ ಪ್ರಜ್ಞೆನೂ ತಪ್ಪಲಿಲ್ಲ. ಅವಳೇನು ಮನುಷ್ಯನ, ದೆವ್ವನ, ಇಲ್ಲ ದೇವತೆನಾ? ಏನು ಅರ್ಥ ಆಗ್ತಾ ಇಲ್ಲ. ಅದ್ಕೆ ಹಾರಿಕಾ, ಏನದ್ಕೆ ಇಲ್ಲಿಗೆ ಬಂದ್ಬಿಟ್ರಿ? ನಿಮ್ಗೇನೋ ತಿನ್ನಿಸ್ಬೇಕು ಅಂತ ಬಂದೆ. ಕೊಡು ವಸು. ಇರಲ್ಲ, ತಿನ್ನಿ ಚಿಕ್ಕಮ್ಮ. ಬೇಡ. ತಿಂತ್ಯಾ ಇಲ್ವಾ? ನೀವ್ ತಿಂದಿಲ್ಲ ಆದ್ರೆ ಹಾರಿಕಾ ಕೈಲಿ ತಿನ್ನಿಸ್ತೀನಿ. ಹೇಳಿ, ನೀವಿಬ್ರಲ್ಲಿ ಯಾರು ತಿಂತೀರಾ? ಮಮ್ಮಿ ತಿಂತಾರೆ. ಇಲ್ಲ, ಬೇಬಿನೇ ತಿಂತಾಳೆ. ಮಮ್ಮಿನೇ ತಿಂತಾರೆ. ಪ್ಲೀಸ್ ಬೇಬಿ, ಪ್ಲೀಸ್ ತಿನ್ನು ಮಮ್ಮಿ. ನಿಮ್ ಬೇಬಿನೇ ಹೇಳ್ತಿದ್ದಾಳಲ್ಲ ಚಿಕ್ಕಮ್ಮ, ನೀವೇ ತಿನ್ಬೇಕು. ಅಯ್ಯೋ ಬೇಡ. ಅಯ್ಯೋ ಬೇಡ ಅಕ್ಕ, ಪ್ಲೀಸ್ ಅಕ್ಕ. ತಿನ್ನಿ ಮಮ್ಮಿ. ಮಮ್ಮಿ ತಿನ್ನು. ಮಮ್ಮಿ. ಮಮ್ಮಿ ತಿನ್ನಿಸ್ಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ ವಸು, ನನ್ನೇ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಪಾನ್ ತಿಂದ್ರೆ ಯಾರು ಸಾಯಲ್ಲ ಚಿಕ್ಕಮ್ಮ. ಆ ಪಾನ್ ನಲ್ಲಿ ವಿಷ ಇದೆ. ನಿಮ್ಗದ್ ಹೇಗ್ ಗೊತ್ತು ಅದಕ್ಕೆ? ಅದು ಹೇಳಿ ಚಿಕ್ಕಮ್ಮ. ಅಪ್ಪಿತಪ್ಪಿ ನೀವೇನಾದ್ರೂ ಆ ಪಾನಲ್ಲಿ ವಿಷ ಹಾಕಿದ್ರಾ? ನಾನೇನಕ್ ವಿಷ ಹಾಕ್ತೇನೆ?
ಹೊಡಿತೀರಾ? ನನ್ ಬೇಬಿನೇ ಹೊಡಿತೀರಾ? ರಾಕಿ, ಮಮ್ಮಿ ಏನೇ ಹಾಗೆ ದೆವ್ವ ತರ ನೋಡ್ತಿದ್ಯಾ? ನಿನಗೇನಾದ್ರೂ ಬುದ್ಧಿ ಇದ್ಯಾ? ಮಿನಿಮಮ್ ಕಾಮನ್ ಸೆನ್ಸ್ ಇದ್ಯಾ? ನಾಳೆ ಬಗ್ಗೆ ಸ್ವಲ್ಪನಾದ್ರೂ ಭಯ ಇದ್ಯಾ? ಭಯ ಯಾಕೆ? ನಾಳೆ ಶ್ರಾವ್ಯ ಮದ್ವೆ. ಅದಕ್ಕೆ ತಾನೇ ಇವತ್ತು ಮೆಹಂದಿ ಫಂಕ್ಷನ್, ಸಂಗೀತ್ ಫಂಕ್ಷನ್ ಮಾಡ್ಕೊಂಡಿದ್ದು. ಕಮಲ್ ಮತ್ತೆ ನಾನು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ವಿ. ನನ್ಗಂತೂ ಇವತ್ತಿನ ದಿನ ಮರೆಯೋದಕ್ಕೆ ಆಗಲ್ಲ. ಮತ್ತೆ ಮತ್ತೆ ಸಿಗದೆ ಇರೋ ದಿನ. ನಿಲ್ಲಿಸ್ತೀಯಾ ನಿನ್ ಪುರಾಣ? ಆವಾಗಿಂದನೂ ಮದ್ವೆ ಮದ್ವೆ ಅಂತ ಹೇಳ್ತಿದ್ಯಲ್ಲ, ನಿನ್ನ ಮದ್ವೆಗೋಸ್ಕರ ಏನ್ ಮಾಡ್ಬೇಕೋ ಯೋಚನೆ ಮಾಡಿದ್ಯಾ? ನನಗೆ ಕಮಲ್ ಸಿಕ್ಕಾಯ್ತು, ಇನ್ನೇನ್ ಯೋಚನೆ ಮಾಡ್ಬೇಕು? ಮದ್ವೆ ಆಗೋದಕ್ಕೆ ಹುಡುಗಿಗೆ ಹುಡುಗ ಸಿಕ್ಕಿದ್ರೆ ಸಾಕಾಗಲ್ಲ, ಮದ್ವೆ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕಾಗತ್ತೆ. ನಾಳೆ ಶ್ರಾವ್ಯ ಮದ್ವೆ ಮಾಡ್ಕೊಂಡು 7 ತೊಲ ಬಂಗಾರ ಹಾಕೊಂಡ್ ಅತ್ತೆ ಮನೆಗ್ ಹೋದ್ರೆ ನಮ್ ಕೈ ಕೊನೆಗ್ ಸಿಗೋದು ತೆಂಗಿನ ಚಿಪ್ಪೆ. ನಿನ್ ಮದ್ವೆಗೆ ತೋರಣ ಕಟ್ಟಕ್ಕೂ ದುಡ್ಡಿರಲ್ಲ. ಆ ಒಡವೆಗೋಸ್ಕರ ಎಷ್ಟೆಲ್ಲ ಪ್ಲಾನ್ ಮಾಡಿದ್ವಿ, ಪಡಬಾರದ್ ಕಷ್ಟಪಟ್ವಿ. ನಮಗ್ ತಲೆನೋವು ಬಂತು ಅನ್ನೋದ್ ಬಿಟ್ರೆ ಕೈಗೇನಾದ್ರೂ ಸಿಕ್ತಾ? ಆ ವಸು ನಿಮ್ಮಮ್ಮನ್ನ ಹೊಡೆದು ನಿಮ್ಮಮ್ಮನ ಆಚೆ ಕಳ್ಸಿದ್ಲು. ಇನ್ನೇನ್ ಮಾಡ್ಬೇಕೆ? ಅಂದ್ರೆ ಒಡವೆಗೋಸ್ಕರ ನಾವೇನು ಪ್ರಯತ್ನ ಮಾಡ್ಬಾರ್ದಾ? ಶ್ರಾವ್ಯಂಗ್ ಒಡವೆ ಹಾಕಿ ಅತ್ತೆ ಮನೆ ಕಳ್ಸ್ಕೊಡ್ಬೇಕಾ? ಅಮೆರಿಕಾಗ್ ಹೋಗೋದ್ ಬಿಟ್ಟು ಇಲ್ಲೇ ಇಡ್ಲಿ ಮಾರ್ಕೊಂಡು, ಹಿಟ್ಟು ರುಬ್ಕೊಂಡು, ಎಂಜಲ್ ತಟ್ಟೆ ತೊಳ್ಕೊಂಡು ಓಡಾಡ್ಕೊಂಡಿರಣ್ವಾ? ನನಗಂತ ಕರ್ಮ ಏನೋ ಬಂದಿಲ್ಲ. ನಾನು ಕಮಲ್ ಲವ್ ಮ್ಯಾರೇಜ್ ಮಾಡ್ಕೊಂಡು ಚೆನ್ನೈಗೆ ಹೋಗ್ತೀವಿ, ಅಲ್ಲೇ ಸೆಟ್ಲ್ ಆಗ್ತೀವಿ. ಓಹೋ, ಅಮೆರಿಕ ಕನ್ಸೆಲ್ಲ ಚೆನ್ನೈಗೆ ಶಿಫ್ಟ್ ಆಗೋಯ್ತಾ? ನಿಮ್ಮನ್ನ ದೇವ್ರು ಉದ್ಧಾರ ಮಾಡಕ್ಕಾಗಲ್ಲ. ಒಡವೆ ಅಂದ್ರೆ ನನಗಿಷ್ಟ ಇಲ್ಲ ಅನ್ಕೊಂಡಿದ್ಯಾ? ಅದನ್ ಪಡ್ಕೊಳ್ಳೋಕೆ ದಾರಿನೇ ಸಿಗ್ತಾ ಇಲ್ವೇ? ಏನೇ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತಾ ಇದೆ. ದೇವ್ರೆ, ಒಡವೆ ಸಿಗೋದಕ್ಕೆ, ನಾವ್ ಅಮೆರಿಕ ಹೋಗೋದಕ್ಕೆ, ಈ ಮದ್ವೆ ನಿಲ್ಸೋದಕ್ಕೆ ಒಂದೇ ಒಂದ್ ಚಾನ್ಸ್ ಕೊಡು ಸ್ವಾಮಿ.